ಹಾಯ್ ಹಲೋ ನಮಸ್ಕಾರ. ರಾಮರಾವ್ 7019 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಡ ಹಬ್ಬ ದಸರಾದ ಶುಭಾಶಯಗಳು ಎಲ್ಲರಿಗೂ. ದಸರಾ ಅಂದ ತಕ್ಷಣ ನೆನಪಾಗೋದೇ ಮೈಸೂರು. ಆ ಮೈಸೂರಿಗೆ ನೋಡೋಣ ಅಂತಲೇ ಹೊರಟಿದ್ದೀವಿ ನಾವೀಗ. ಇದೇನಪ್ಪ ನಮ್ಮ ಶ್ರೀಮತಿಯವ್ರಿಗೆ ವಾಯ್ಸ್ ಓವರ್ ಮಾಡಿ ಅಂತ ಹೇಳಿದ್ರೆ ಈ ಮೈಸೂರಿಗೆ ನೋಡೋಕ್ಕೆ ಅಂತ ಹೇಳ್ತಾರೆ. ಆಯಿತು, ಇರಲಿ ಬಿಡಿ, ಅದೊಂಥರ ಚೆನ್ನಾಗಿದೆ. ಈಗ ನಾವೀಗ ಟ್ರೈನ್ ಹತ್ತೋಣ ಅಂತೇಳಿ ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಟ್ರೈನ್ ಬಂತು, ಮೈಲಾಡುತ್ತವ್ರೆ. ಈ ಟ್ರೈನ್ಗೆ ಹತ್ಕೊಂಡು ಒಳಗಡೆ ಒಳ್ಳೆ ಸೀಟಲ್ಲಿ ಕೂತ್ಕೊಂಡಿದ್ದೀವಿ. ಆರಾಮಾಗಿತ್ತು, ಖಾಲಿ ಇತ್ತು ಟ್ರೈನು. ಜರ್ನಿ ಹೋಗಿದ್ದೇ ಗೊತ್ತಾಗಿಲ್ಲ. ಬೆಳಗ್ಗೆ 8:10 ನಾವು ಅಲ್ಲಿ ಇದ್ವಿ ಮೈಸೂರಲ್ಲಿ. ಆಹಾ, ನನಗೆ ಹೇಳ್ತೀರಾ ವಾಯ್ಸ್ ಓವರ್ ಮಾಡೋದು ತಡವರಿಸ್ತೀರಾ ಅಂತ? ನೀವೇ ತಡವರಿಸ್ತಾ ಇದ್ದೀರಾ? ಅದು ಹಾಗೇನಿಲ್ಲ, ಒಂದು ಫ್ಲೋನಲ್ಲಿ ಹೇಳ್ತಾ ಇರ್ತೀವಲ್ಲ, ಮಧ್ಯದಲ್ಲಿ ಹಾಗೆ ಒಂದೊಂದ್ಸಲ ಆ ಥರ ಆಗಿಬಿಡುತ್ತೆ. ನೋಡಿ, ಮೈಸೂರು ಜಂಕ್ಷನ್ ಬಂದ್ವಿ. ಮೈಸೂರು ಜಂಕ್ಷನ್ ಬರ್ತಿದ್ದ ಅಷ್ಟೊತ್ತಿಗೆ ನಾವು ಒಂದು ಕ್ಯಾಬ್ ಬುಕ್ ಮಾಡಿದ್ವಿ. ಅಂದರೆ ರೈಲ್ವೆ ಸ್ಟೇಷನಿಂದ ಪಿಕಪ್ಪು ಮತ್ತು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಬೇಕು ಅಂತ. ಹಾಗೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಫಸ್ಟು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಹೊರಟುವಾಗ ಮಧ್ಯದಲ್ಲಿ ಒಂದು ಸ್ಯಾಂಡ್ ಮ್ಯೂಸಿಯಂ ಅಂತ ಕಾಣಿಸ್ತು. ಏನಿದು ಈ ಥರ ಸ್ಯಾಂಡ್ ಮ್ಯೂಸಿಯಂ ಅಂತ ಇದೆಯಲ್ಲ ಅಂತ ನಾವು ಕ್ಯಾಬ್ ಡ್ರೈವರ್ನ ಕೇಳಿದ್ದಕ್ಕೆ ಕ್ಯಾಬ್ ಡ್ರೈವರ್ ಹೇಳಿದ್ರು, ಗೌರಿ ಅನ್ನೋರು 14 ಟ್ರಕ್ ಮರಳನ್ನು ಯೂಸ್ ಮಾಡಿ ಇಲ್ಲಿ ಈ ಒಂದು ಸ್ಯಾಂಡ್ ಆರ್ಟನ್ನು ಮಾಡಿದ್ದಾರೆ. ಮೈಸೂರು ಮಹಾರಾಜರು, ಗೌತಮ ಬುದ್ಧ, ವೈಲ್ಡ್ ಅನಿಮಲ್ಲು, ಈ ಥರ ನಮ್ಮ ರಾಶಿಚಕ್ರ, ಹೀಗೆ ಹಲವಾರು ರೀತಿಯ ವಿಭಿನ್ನವಾಗಿರುವಂಥ ಒಂದು ಇದು ಅರ್ಜುನನಿಗೆ ಉಪದೇಶ ಮಾಡ್ತಾ ಇರುವಂಥದ್ದು, ಮಹಾಭಾರತದ ಕೆಲವು ಸನ್ನಿವೇಶಗಳು ಎಲ್ಲವನ್ನು ಅಲ್ಲಿ ತೋರಿಸಿ. ಈಗ ನಾವು ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಒಂದು ಸ್ಯಾಂಡ್ ಮ್ಯೂಸಿಯಂ ಇದೆ. ಆ ಸ್ಯಾಂಡ್ ಮ್ಯೂಸಿಯಂ ಬಂದಿದ್ದೀವಿ. ನೋಡೋದಕ್ಕಂತೂ ತುಂಬ ಸಖತ್ತಾಗಿದೆ, ಸೂಪರ್ ಆಗಿದೆ. ಒಳಗಡೆ ಆರ್ಟ್ ಗ್ಯಾಲರಿ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಒಂದು ಒಳ್ಳೆ ಲೊಕೇಶನ್ನು, ಒಂದು ಸೆಲ್ಫಿ ಝೋನ್ ಥರ ಇದೆ. ಹಾಗೆ ಮಾತಾಡೋಕ್ಕೆ ಒಂದು ಇನ್ಸ್ಪಿರೇಷನ್ ಕೂಡ ಇದೆ. ಇಲ್ಲಿ ಮಾತಾಡ್ಬೋದು, ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು. ಬನ್ನಿ ನೋಡೋಣ. ನಾವು ಮೈಸೂರಿಗೆ ಹೊರಟಕ್ಕಿಂತ ಮುಂಚೆನೇ ನಾವು ಕ್ಯಾಬ್ ಸರ್ಚ್ ಮಾಡಿದ್ವಿ. ಕ್ಯಾಬ್ ಸರ್ಚ್ ಮಾಡಿಬಿಟ್ಟು ಕೆಲವು ನಂಬರ್ಸ್ಗಳನ್ನು ತೊಗೊಂಡು ಎನ್ಕ್ವೈರಿ ಮಾಡಿದ್ವಿ. ಒಬ್ಬೊಬ್ಬರು ಒಂದೊಂದು ರೇಟು. ಮೈಸೂರು ಸೈಟ್ ಸೀಯಿಂಗಿಗೆ ಇಂತಿಂಥ ಜಾಗಗಳಿಗೆ ಈ ಥರ ಅಂತೇಳಿ ಕೆಲವು ರೇಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಆ ಥರ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಕ್ಯಾಬ್ ಎಲ್ಲ ಸುಮಾರು 1800 ರೂಪಾಯಿಂದ 2500 ರೂಪಾಯಲ್ಲಿರುತ್ತೆ. ಕೆಲವು ಜಾಗಗಳನ್ನ ತೋರಿಸ್ಕೊಂಡು ಮಿನಿಮಮ್ 100 ಕಿಲೋಮೀಟರ್ಸ್ ಒಳಗಡೆ ಎಲ್ಲ ಪ್ಲೇಸಸ್ನು ತೋರಿಸೋ ಥರ ಕೆಲವರು ಒಂದೊಂದು ಪ್ಯಾಕೇಜಸ್ ಇರುತ್ತೆ. 1 ಡೇ 2 ಡೇಸ್ 3 ಡೇಸ್ ಕೂಡ ಇದ್ದು ನೋಡ್ಕೊಂಬರ್ಬೋದು. ಒಂದೇ ದಿವಸದಲ್ಲಿ ಇಡೀ ಮೈಸೂರನ್ನ ನೋಡ್ಕೊಂಬರ್ತೀವಿ ಅಂದರೆ ಸ್ವಲ್ಪ ಕಷ್ಟ. ಹಾಗೆ ನಾನು ಆಯಿತು ಅಂದರೆ ತುಂಬ ಅರ್ಜೆಂಟ್ ಆಗಿಬಿಡುತ್ತೆ. ಹಾಗಾಗಿ 1-2 ಡೇಸ್ ಇದ್ದರೆ ಅದು ಮಿನಿಮಮ್ ಎಲ್ಲ ಜಾಗಗಳನ್ನ ನೋಡ್ಬೋದು. ನಾವು 1 ಡೇ ಮಾತ್ರ ಪ್ಯಾಕೇಜ್ ತೊಗೊಂಡಿದ್ದು ಹೋಗಿ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಸ್ಯಾಂಡ್ ಮ್ಯೂಸಿಯಂ ಒಳಗಡೆ ಹೋದ ತಕ್ಷಣ ಪಕ್ಷಿಗಳದ್ದು ಕಲರವ ಅಂದರೆ ಕಿಚಿ ಅಂತ ಸೌಂಡ್ ಕೇಳಿಸ್ತಾ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು. ಹಾಗೆ 3D ಗ್ಯಾಲರಿ ಇತ್ತು, ಅದರಲ್ಲಿ ಫೋಟೋಸ್ ತಗೋಬೋದು. ತುಂಬ ಚೆನ್ನಾಗಿತ್ತದು. ಈ ಸ್ಯಾಂಡ್ ಮ್ಯೂಸಿಯಮ್ಗೆ ಒಬ್ಬೊಬ್ಬರಿಗೆ ಎಂಟ್ರಿಗೆ 60 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ಒಂದು ಅರ್ಧ ಗಂಟೆ ಸಾಕು ಈ ಸ್ಯಾಂಡ್ ಮ್ಯೂಸಿಯಂ ನೋಡ್ಕೊಂಡು ಬರೋಕ್ಕೆ. ಹಾಗೆ ಫೋಟೋಸ್ ಎಲ್ಲ ತೆಕ್ಕೋಬೋದು, ತುಂಬ ಚೆನ್ನಾಗಿದೆ. ಹಾಗೆ ಒಳಗಡೆ ಶಾಪಿಂಗಿಗೆ ಅಂತ ಸ್ಟಾಲ್ಸ್ಗಳಿವೆ. ಅಲ್ಲಿ ಜ್ಯುವೆಲ್ರೀಸು, ಹಾಗೆ ಟಾಯ್ಸು, ಮಕ್ಕಳಿಗೆ ಎಲ್ಲ ಆಟ ಆಡೋದಕ್ಕೆ ಮತ್ತು ವುಡ್ಡುದು ಎಲ್ಲ ಸ್ವಲ್ಪ ಆಟಿಕೆಗಳೆಲ್ಲ ಇದ್ವು. ಏನು ಬೇಕಾದರೆ ತೊಗೋಬೋದು ಎಲ್ಲನೂ. ಹಾಯ್, ಈಗ ನಾವು ಮೈಸೂರಲ್ಲಿ ಸೂಪರ್ ಆಗಿರೋ ಪ್ಲೇಸು, ಮೈ ಫೇವ್ರೇಟ್ ಪ್ಲೇಸು ಲಲಿತ್ ಮಹಲ್ಗೆ ಹೋಗ್ತಾ ಇದ್ದೀನಿ. ಈಗ ಅಲ್ಲಿ 10:30ಗೆ ಎಂಟ್ರಿ ಅಂತ ಹೇಳ್ತಿದ್ರೆ, ಈ 10:30ಗೆ ಎಂಟ್ರಿ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ. ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ. ಮಹಾಪ್ರಭು, ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಟ್ಟಡ. ಚಿತ್ರಗುಪ್ತರೇ, ಈ ಭವ್ಯವಾದ ಮಹಲನ್ನು ಕಟ್ಟಿಸಿದ ಆ ಮಹಾ ವ್ಯಕ್ತಿಯ ಹೆಸರೇನು ತಿಳಿದುಕೊಂಡು ಬನ್ನಿ. ಏನಯ್ಯ ಮಾನವ, ಈ ಕಟ್ಟಡವನ್ನು ಕಟ್ಟಿಸಿದ ವ್ಯಕ್ತಿಯ ಹೆಸರೇನು? ತೆರಿಯಾದ ಪೋಯ. ಈ ಭವ್ಯವಾದ ಕಟ್ಟಡವನ್ನು ಕಟ್ಟಿಸಿದ ಆ ವ್ಯಕ್ತಿಯ ಹೆಸರು ತೆರಿಯಾದ ಪೋಯ. ಮೈಸೂರಿಗೆ ಸುಮಾರು ಸರಿ ಬಂದಿದ್ದೀವಿ, ಆದರೂ ಲಲಿತ ಮಹಲ್ ನೋಡೋದಕ್ಕೆ ಆಗೇ ಇರಲಿಲ್ಲ. ಈ ಸರಿ ನೋಡಲೇಬೇಕು ಅಂತ ಬಂದಿದ್ದೀವಿ. ಓ, ಲಲಿತ ಮಹಲ್ ಒಳಗಡೆ ಹೋಗ್ಬಿಡ್ಬೇಕು ಅಂದರೆ
ಹಾಗೆ ಬಿಟ್ಬಿಡ್ತಾರಾ? ಮತ್ತೇನು ಮಾಡ್ಬೇಕು ಹೇಳಿ? ಅಲ್ಲಿ ಒಬ್ಬೊಬ್ಬರಿಗೆ 100 ರೂಪಾಯಿ ಟಿಕೆಟ್ ಫಿಕ್ಸ್ ಮಾಡಿದ್ದಾರೆ. ಆ 100 ರೂಪಾಯಿ ಟಿಕೆಟ್ ಫಿಕ್ಸ್ ಮಾಡಿದ್ಮೇಲೆ ನಾವು ಒಳಗಡೆ ಹೋಗಿ ನೋಡೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ಅಲ್ಲಿ 100 ರೂಪಾಯಿ ಟಿಕೆಟ್ ತೊಗೊಂಡು ಹೋದವ್ರಿಗೆ ಟಿಕೆಟ್ ತೋರಿಸೋದೆ ಕಾಫಿ ಅಥವಾ ಟೀ ಮತ್ತು ಬಿಸ್ಕೆಟ್ ಕೊಡ್ತಾರೆ. ಅದನ್ನು ನಾವು ತಗೋಬೋದು. ಬರೀ ಗ್ರೌಂಡ್ ಫ್ಲೋರ್ ಅಷ್ಟೇ ಅಲ್ವೇನ್ರಿ ಬಿಟ್ಟಿದ್ದು ನೋಡೋದಕ್ಕೆ? ಹೌದು, ಯಾರು ವಿಸಿಟರ್ಸ್ ಯಾರು ಬರ್ತಾರೆ ಅವ್ರಿಗೆಲ್ಲ ಗ್ರೌಂಡ್ ಫ್ಲೋರಲ್ಲಿ ನೋಡ್ಬೋದು. ಹಿಂದೆ ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿ ಹೋಗ್ಬೋದು. ಅದೇ ಆಡೋಕ್ಕಾಗಲ್ಲ. ಆ ಥರ ನೀರಲ್ಲಿ ಆಡಬೇಕು ಅಂದರೆ ಈ GRS ಫ್ಯಾಂಟಸಿ ಪಾರ್ಕಿಗೆ ಬನ್ನಿ. ಹಾಗಾದರೆ ಆಯಿತು, GRS ಫ್ಯಾಂಟಸಿಗೆ ಹಾಗೆ ಬಂದುಬಿಡೋಕ್ಕಾಗತ್ತಾ? ಅಲ್ಲೇನು ಬಿಟ್ಬಿಡ್ತಾರಾ? ಮತ್ತೆ ಹೇಗೆ ಬರಬೇಕು? ಈಗ ಅಲ್ಲೂ ಕೂಡ ಟಿಕೆಟ್ ಇರುತ್ತೆ. ಇಲ್ಲಿ ಫ್ಯಾಂಟಸಿ ಪಾರ್ಕಿಗೆ ಟಿಕೆಟ್ ತೊಗೋಬೇಕಾಗುತ್ತೆ. ಸ್ನೋ ಪಾರ್ಕಿಗೆ ಹಾಗೆ ಅಪ್ ಆ್ಯಂಡ್ ಡೌನ್ ಅಂತ ಇರುತ್ತೆ, ಅದಕ್ಕೂ ಕೂಡ ಟಿಕೆಟ್ಸ್ ಇರುತ್ತೆ. ಹಾಗಾದರೆ ಫಸ್ಟು ಅಪ್ಸ್ ಆ್ಯಂಡ್ ಡೌನ್ ನೋಡೋಣ, ಅದೇ ಕ್ಯೂರಿಯಾಸಿಟಿ ಇದೆ. ಈ ಅಪ್ಸ್ ಆ್ಯಂಡ್ ಡೌನ್ ಎಷ್ಟು ಚೆನ್ನಾಗಿತ್ತು ಅಲ್ವೇನ್ರಿ? ಹೌದೌದು, ಚೆನ್ನಾಗಿತ್ತು. ಆದರೆ ದುಡ್ಡು ಅಷ್ಟೇ ಚೆನ್ನಾಗಿರುತ್ತಲ್ಲ. ಅಂದರೆ ಒಬ್ಬೊಬ್ರಿಗೆ 350 ರೂಪಾಯಿ ಟಿಕೆಟ್ ಅಲ್ವಾ. ನಾವು ನೆಕ್ಸ್ಟು ಮೈಸೂರಿನ ಒಂದು ಓಲ್ಡೆಸ್ಟ್ ಚರ್ಚ್ ಹತ್ರ ಬಂದಿದ್ದೀವಿ, ನೋಡೋಣ ಬನ್ನಿ. A few moments later. ಜೇನ ದನಿಯೋಳೆ ಅಂತ ಚರ್ಚ್ ಹತ್ರ ರೀಲ್ಸ್ ಮಾಡಿದ್ದೆ ಅಲ್ವಾ ನೀವು? ಹೌದ್ರಿ, ಅದು 1933ರಲ್ಲಿ ಶುರು ಮಾಡಿ 1941ರಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿ ಅದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದು. ರೋಮನ್ ಸ್ಟೈಲಲ್ಲಿರೋ ಚರ್ಚು. ಅದು ನೋಡ್ರೆ ತುಂಬ ಖುಷಿಯಾಗಿತ್ತು. ಒಳಗಡೆ ಹೋದ್ಮೇಲೆ ಅಲ್ಲಿ ನೋಡಿದ್ವಿ, ಎಷ್ಟು ಚೆನ್ನಾಗಿತ್ತು. ಆಮೇಲೆ ಅದು ಕೆಳಗಡೆ ಸುರಂಗ ಇತ್ತು. ಆ ಸುರಂಗದಿಂದ ನೋಡಿಕೊಂಡು ಅಲ್ಲಿ ಸೆಂಟ್ ಫಿಲೋಮಿನಾ ಎಲ್ಲ ಇದ್ದರು. ಅವ್ರನ್ನೆಲ್ಲ ನೋಡಿಕೊಂಡು ಆಚೆ ಕಡೆ ಬಂದಮೇಲೆ ಅದೊಂಥರ ಒಳ್ಳೆ ಬೇರೆ ಫೀಲಿಂಗ್ಸೇ ಕೊಟ್ಟಿತ್ತು. ಒಟ್ಟಿನಲ್ಲಿ ಒಳ್ಳೆ ಜಾಗ ಕಂಡ್ರಿ, ನೋಡ್ಬೋದಾಗಿ ಒಂದು ಸಲ. ಬನ್ನಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ರೈಟ್ ನಾವು ಚಾಮುಂಡಿ ಬೆಟ್ಟಕ್ಕೆ ಬರೋಷ್ಟೊತ್ತಿಗೆ ಸಂಜೆ ಆಗೋಯ್ತು. ಯಾಕೆಂದರೆ ಬೆಳಗಿಂದ ಬಿಡ್ತಿರ್ಲಿಲ್ಲ, ಯಾಕೆಂದರೆ ಚಾಮುಂಡಿ ಬೆಟ್ಟದಲ್ಲಿ ಇನಾಗ್ರೇಷನ್ ಎಲ್ಲ ಇತ್ತು. ಉತ್ಸವ ಮೂರ್ತಿನ ಮೆರವಣಿಗೆ ಮಾಡ್ತಾಯಿದ್ರು, ಅದನ್ನು ನೋಡಿದ್ವಿ. ಜನರಲ್ ದರ್ಶನಕ್ಕೆ ಹೋಗೋಣ ಅಂತ ನೋಡಿದ್ವಿ. ಅದಾಗ ತುಂಬ ಜನ ಇದ್ದರು, ರಶ್ ಆಗುತ್ತೆ. ಆಮೇಲೆ ದೇವಸ್ಥಾನ ಬೇರೆ ಕ್ಲೋಸಿಂಗ್ ಟೈಮ್ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, 100 ರೂಪೀಸ್ ಟಿಕೆಟ್ ತೊಗೊಂಡು ವಿಶೇಷ ದರ್ಶನ ಅಂತ ಅಲ್ಲೇ ಸರದಿಲ್ಲಿ ಹೋದ್ವಿ. ಅದು ಕೂಡ ರಶ್ ಇತ್ತು, ದೇವ್ರ ದರ್ಶನ ಆಯಿತು. ಹಾಗೆ ತುಂಬ ರಶ್ ಕೂಡ ಇತ್ತು. ಅದಾದಮೇಲೆ ಉತ್ಸವ ಮೂರ್ತಿ ಕೂಡ ದರ್ಶನ ಮಾಡಿಕೊಂಡು ಅಲ್ಲಿಂದ ತೀರ್ಥ, ಹಾಗೆ 100 ರೂಪೀಸ್ ಟಿಕೆಟ್ಗೆ ಲಾಡು ಕೂಡ ಕೊಡ್ತಾರೆ, ಅದೆಲ್ಲ ತೊಗೊಂಡು ಅಷ್ಟು ಕಾಲೇ ಕತ್ತಲಾಗಿತ್ತು. ಅದು ನೈಟ್ ಮೈಸೂರನ್ನ ನೋಡಿದಾಗ ಆ ಥರ ಕಾಣಿಸ್ತಾಯಿತ್ತು ನೈಟ್ ವ್ಯೂನಲ್ಲಿ. ಎಲ್ಲ ಒಟ್ಟಾರೆ ತುಂಬ ಚೆನ್ನಾಗಿ ನೋಡಿದ್ವಿ. ಇನ್ನೂ ಬೇರೆ ಬೇರೆ ವಿಡಿಯೋಸು ಮೈಸೂರಿಗೆ ಸಂಬಂಧಪಟ್ಟಿದ್ದು ಹಾಕ್ತಾ ಇರ್ತೀವಿ, ನೋಡ್ತಾ ಇರಿ. ನಮಸ್ಕಾರ, ಥ್ಯಾಂಕ್ ಯು, ಬಾಯ್.